ಗರ್ಭಿಣಿಯಲ್ಲಿ ನಿನ್ ಮುಖದ ಕಡೆ ನೋಡಿದಾಗ ನನ್ಗೆಷ್ಟು ಆಶ್ಚರ್ಯ ಆಗ್ತಿತ್ತು ಗೊತ್ತಾ. ಆದ್ರೆ ಈಗ ಮಗು ಮುಖ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಆ ಕಳೆ ಯಾಕೆ ಬಂತು ಅಂತ. ಅಂದ್ರೆ ನಿಮ್ಮ ಮಗ ಹುಟ್ಟೋಕ್ಕೂ ಮುಂಚೆ ನನ್ನ ಮುಖದಲ್ಲಿ ಕಳೆ ಇರ್ಲಿಲ್ಲ, ಕೊಳೆ ಇತ್ತು ಅಂತನಾ? ಏಯ್ ಅಲ್ಲ ಅಲ್ಲ, ನಾನು ಹಾಗಲ್ಲ ಹೇಳಿದ್ದು. ಮತ್ತೆ ಹೇಗೆ? ನನ್ನ ಗೋಪಿ ಆಗ್ಲೂ ಸೌಂದರ್ಯವತಿನೇ, ಈಗ್ಲೂ ಸೌಂದರ್ಯವತಿನೇ. ಆದ್ರೆ ನೀ ಗರ್ಭಿಣಿಯಾಗಿದ್ದಾಗ ನಿನ್ನ ಮುಖದಲ್ಲಿತ್ತಲ್ಲ ಕಳೆ, ಅದು ದೈವಿಕ ಕಳೆ. ನಿನ್ನನ್ನು ನೋಡ್ತಿದ್ರೆ ಭಯ ಅಷ್ಟೇ ಅಲ್ಲ, ಭಕ್ತಿನೂ ಹುಟ್ಟುತ್ತಿತ್ತು. ನನಗೂ ಅಷ್ಟೇ ರೀ. ಎಷ್ಟೋ ಸಲ ನಾನು ಯಾರು, ನಾನೇನು ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಶ್ರೀಹರಿ ಕೃಪೆ ಅಲ್ವಾ ಕಂದ? ನೋಡು, ಮೂಗು, ಕಣ್ಣು, ಬಾಯಿ ಎಲ್ಲ ನಿನ್ನ ಹಾಗೆ ಇದೆ. ಇಲ್ಲ ಇಲ್ಲ, ನಿಮ್ಮ ಹಾಗೆ. ಇಲ್ಲ ಗೋಪಿ, ನಿನ್ನ ಹಾಗೆ ಇದೆ. ಇಲ್ಲ ರೀ, ನಿಮ್ಮ ಹಾಗೇನೆ. ಆಯ್ತಾಯ್ತು, ನನ್ನ ಹಾಗೆ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ ಅವನಿಗೆ ನಿಂತರ ಕಷ್ಟಗಳಿಗೆ ಮರ್ಗೋ ತಾಯಿ ಹೃದಯ ಬರಬೇಕು. ನೀನ್ ಎಲ್ರೂ ಒಂದೇ ತರ ನೋಡ್ತೀಯಲ್ಲ, ಆ ಒಳ್ಳೆ ಮನಸ್ಸು ಬರಬೇಕು. ಒಟ್ನಲ್ಲಿ ನಿನ್ನಲ್ಲಿರೋ ಎಲ್ಲಾ ಸಂಸ್ಕಾರಗಳು ಅವನಿಗೆ ಬರಬೇಕು. ಆದ್ರೆ ಅದೆಲ್ಲ ರಕ್ತಗತವಾಗೇ ಬರುತ್ತೆ. ಆದ್ರೆ ಅದು ಶಾಶ್ವತವಾಗಿ ಅವನಲ್ಲಿ ಉಳಿಬೇಕು ಅಂದ್ರೆ ತಾಯಿ ಎದೆ ಹಾಲಿನಿಂದ ಮಾತ್ರ ಸಾಧ್ಯ. ಕಾಮಧೇನುವಿನ ಹಾಲಿಗಿಂತ ಶಕ್ತಿ ತಾಯಿ ಎದೆ ಹಾಲಿಗಿದೆಯಂತೆ. ಚಿಂತೆ ಮಾಡಬೇಡ್ರಿ, ನಿಮ್ಮ ಮಗ ನಿಮ್ಮ ಹಾಗೇ ಬೆಳಿತಾನೆ. ನೋಡಿ ನೋಡಿ, ಹೂ ಅಂತ ಇದ್ದಾನೆ.